ಹ್ಮ್ ಈ ಮೆಹಂದಿ ಮದುವೆ ಇಂತಹ ಫಂಕ್ಷನ್ ಅಲ್ಲಿ ಡಿಜೆ ಇಲ್ಲ ಅಂದ್ರೆ ಹೇಗೆ ಹೇಳಿ. ಬಟ್ ಇವಾಗ ಈ ತರ ಫಂಕ್ಷನ್ ಟೈಮ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಅಪಾಯ ಆಗ್ಬಾರ್ದು ಅಂತ ಬೇಡಿಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಸ್ವಲ್ಪ ಜನಕ್ಕೆ ಈ ವಿಷಯ ಗೊತ್ತಿದೆ, ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಇದುವರೆಗೂ ಕೂಡ ಯಾವುದೇ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳಿಲ್ಲ. ಬಟ್ ಈ ಇನ್ಫಾರ್ಮೇಶನ್ ನ ದಯವಿಟ್ಟು ಶೇರ್ ಮಾಡಿ. ನನ್ನ ರಾಕೇಶ್ ಪೂಜಾರಿ ಸ್ವಲ್ಪ ದಿನಗಳ ಹಿಂದೆ ಕುಣಿತಾ ಇರ್ಬೇಕಾದ್ರೆ ಮದುವೆ ಹೆಣ್ಣು ತಟ್ಟಂತ ಬಿದ್ದು ಇಹಲೋಕ ತ್ಯಜಿಸಿ ಹೋಗ್ತಾಳೆ. ಅದಕ್ಕೆ ಕಾರಣ ಹಾರ್ಟ್ ಅಟ್ಯಾಕ್ ಆಗಿ ಈ ರೀತಿ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಅದೆಲ್ಲ ನಡಿಬೇಕು ಅಂದ್ರೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ? ಕರೆಕ್ಟ್. ನೀವ್ ಅಂದ್ಕೊಂಡಿದ್ದು ಬದುಕೋದು 4 ದಿನ, ಅದರಲ್ಲಿ ಈ ಡಿಜೆ ಪಾರ್ಟಿ ಇಲ್ಲದೆ ಇರ್ಬೇಕು ಅಂದ್ರೆ ಹೇಗೆ ಅಂತ. ಆದ್ರೆ ನಮ್ಮನೆ ಮದುವೆಗೆ ಅಂತ ಬಂದವರ ಮನೆ ಸೂತಕ ಆಗೋದ್ರೆ ಅದು ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ಅಗೇನ್ ತುಂಬಾ ಜನ ರಾಕೇಶ್ ಪೂಜಾರಿ ಇನ್ಸಿಡೆಂಟ್ ಆಗಿರೋದು ಕಾಂತಾರ ಮೂವಿ ಬಂದು ಆಗಿರೋದು ಅಂತಾರೆ. ಅಲ್ಲ, ನನಗಂತೂ ಅರ್ಥ ಆಗಿಲ್ಲ. ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ ಅನ್ನೋ ರೀಸನ್ ಹಿಡ್ಕೊಂಡು ಇಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಯಾವುದೇ ದೈವ ಹೋಗುತ್ತಾ? ಇದರ ಬಗ್ಗೆ ಅಷ್ಟೊಂದು ಎಕ್ಸ್ಪ್ಲನೇಷನ್ ಬೇಡ ಅನ್ಸುತ್ತೆ. ತುಂಬಾ ಜನರಿಗೆ ತಲೆಯಲ್ಲಿದೆ ಡಿಜೆ ಅಲ್ಲಿರುವಂತಹ ಸೌಂಡ್ ಜಾಸ್ತಿ ಆದ್ರೆ ನಮ್ ಕಿವಿಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ, ಬೇರೆ ಏನೂ ಆಗಲ್ಲ ಅಂತ. ಒಂದು ಲೌಡ್ ಸೌಂಡ್ ಕಿವಿಗೆ ಬಂದು ಬಡಿದ್ರೆ HPA ಆಕ್ಸಿಸ್ ಆಕ್ಟಿವೇಟ್ ಆಗುತ್ತೆ. ಈ HPA ಅಂದ್ರೆ ಎದುರಲ್ಲಿ ಏನೋ ಒಂದು ಆಪತ್ತಿದೆ, ಸೊ ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅನ್ನುವಂತಹ ಒಂದು ಸಂದೇಶದ ಟೈಪ್. ಈ ಟೈಮಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಈಗ ರಕ್ತನಾಳ ಬಿಗಿ ಆಗುತ್ತೆ, ಆಕ್ಸಿಜನ್ ಜಾಸ್ತಿ ಬೇಕು ಅಂತ ಡಿಮಾಂಡ್ ಮಾಡುತ್ತೆ. ದಟ್ ಟೈಮ್ ಹೃದಯ ಸಂಬಂಧಿ ರಿಸ್ಕ್ಗೆ ವ್ಯಕ್ತಿ ಬಲಿಯಾಗ್ತಾನೆ. ವೀಕ್ ಹಾರ್ಟ್ ಕಂಡೀಷನ್ ಅಲ್ಲಿ ಇರೋರಿಗೆ ಈ ಜೋರಾದ ಸೌಂಡ್ ಬಂದು ಬಡಿದ್ರೆ ಈ ರೀತಿ ಆಗುವಂತಹ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಹೊರಗಿಂದ ತುಂಬಾ ಹೆಲ್ದಿ ಅಂತ ಕಂಡ್ರು ಕೂಡ ಲೌಡ್ ಆಗಿರೋ ಡಿಜೆ ಸೌಂಡ್ ವ್ಯಾಜಲ್ ನರ್ವ್ನ ಓವರ್ ಡ್ರೈವ್ ಮಾಡುತ್ತೆ. ಇದರಿಂದ ಸಡನ್ ಆಗಿ ಏನಾದ್ರೂ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಆತನ ಆಸೆ ಬಿಡ್ಬೇಕು ಅಷ್ಟೇ. UK ಟಾಮ್ ರೀಡ್ ಟೀನೇಜರ್ ನೈಟ್ ಕ್ಲಬ್ ಅಲ್ಲಿ ಲೌಡ್ ಬೇಸ್ ನಿಂದ ತೀರಿಕೊಂಡಿದ್ದಾರೆ. 2023ರಲ್ಲಿ ಒಡಿಶಾದಲ್ಲಿ ಡಿಜೆ ಪ್ರೊಸೆಷನ್ ಅಲ್ಲಿ ಆದಂತಹ ಹಾರ್ಟ್ ಅಟ್ಯಾಕ್ ಕೂಡ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಲೌಡ್ ಸೌಂಡ್ ಹೆಲ್ದಿ ಹಾರ್ಟ್ಗೆ ಸಮಸ್ಯೆ ತರೋದು ಕಮ್ಮಿ, ಆದ್ರೆ ಎಕ್ಸಿಸ್ಟಿಂಗ್ ಆಗಿ ಆಲ್ರೆಡಿ ಸಮಸ್ಯೆ ಏನಾದರೂ ಇದ್ರೆ ಈ ತರ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ. ವೆಡ್ಡಿಂಗ್ ಫಂಕ್ಷನ್ಸ್, ಡ್ಯಾನ್ಸ್, ಎಕ್ಸೈಟ್ಮೆಂಟ್, ಡಿಹೈಡ್ರೇಷನ್, ಎಮೋಷನಲ್ ಸ್ಟ್ರೆಸ್ ಇವೆಲ್ಲ ಫ್ಯಾಕ್ಟರ್ಸ್ ಕಂಬೈನ್ ಆದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿನೇ. ಎಸ್, ಯುರೋಪಿಯನ್ ಸೊಸೈಟಿ ಆಫ್ ಕಾರ್ಡಿಯಾಲಜಿ, ಇಂಡಿಯನ್ ಹಾರ್ಟ್ ಜರ್ನಲ್ ನಾಯ್ಸ್ ಪೊಲ್ಯೂಷನ್ ನಿಂದ ಹಾರ್ಟ್ ಡಿಸೀಸ್ ಮತ್ತು ಸ್ಟ್ರೋಕ್ ಆಗ್ಬೋದು ಅಂತ ಪ್ರೂವ್ ಮಾಡಿದೆ. ICMR ರಿಪೋರ್ಟ್ ಪ್ರಕಾರ 30% ಇಂಡಿಯನ್ ಅಡಲ್ಟ್ಸ್ ಟಿಕ್ಕಿಂಗ್ ಟೈಮ್ ಬಾಂಬ್ ತರ ಲೌಡ್ ಡಿಜೆ ಇವೆಂಟ್ಸ್ ನಲ್ಲಿ ರಿಸ್ಕಿಗೆ ಬಲಿ ಆಗ್ತಾ ಇದ್ದಾರೆ. ಏನ್ ಗೊತ್ತಾ, ಇದನ್ನ ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಜನ ಅರ್ಥ ಮಾಡ್ಕೊಳ್ಳಲ್ಲ. ಹೀಗಾಗಿನೇ ರಾಕೇಶ್ ಪೂಜಾರಿ ಅಂತಹ ಕೇಸಸ್ ಐಸೋಲೇಟೆಡ್ ಟ್ರಾಜಿಡಿ ಅನ್ನುವಂತಹ ಫೀಲ್ ಅನ್ನ ಕೊಡುತ್ತೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸೌಂಡ್ಗೆ ಒಂದು ಲಿಮಿಟ್ ಅನ್ನ ಇಟ್ಟಿದೆ, ಬಟ್ ಅದನ್ನ ಪಾಲಿಸೋರ್ಬೇಕಲ್ವಾ? ಸೆಲೆಬ್ರೇಷನ್ ಸೇಫ್ ಆಗಿರ್ಬೇಕು, ಅದನ್ನ ಬಿಟ್ಟು ಜೀವಕ್ಕೆ ಡ್ಯಾಮೇಜ್ ಆಗೋ ರೀತಿ ಅಲ್ಲ. ಟೈಮ್ಸ್ ಆಫ್ ಇಂಡಿಯಾ ಒಂದು ವರದಿಯನ್ನ ಮಾಡುತ್ತೆ. 2023 ಮಾರ್ಚ್ ಬಿಹಾರದಲ್ಲಿ ಮದುವೆ ಆಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಗಂಡು ಬೀಳ್ತಾನೆ. ಆತನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಆತ ಇನ್ನಿಲ್ಲ ಅನ್ನುವಂತಹ ವಿಚಾರ ತಿಳಿಯುತ್ತೆ. ಆದ್ರೆ ಈ ಮುಂಚೆ ಆತ ಸೌಂಡ್ ನ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದ, ಆದ್ರೆ ಕಡಿಮೆ ಮಾಡಿರ್ಲಿಲ್ಲ. ಹೀಗಾಗಿ ಆತನ ಆರೋಗ್ಯದ ಮೇಲೆ ಪೆಟ್ಟು ಬಿತ್ತು ಅಂತ ವೈದ್ಯರು ಅಭಿಪ್ರಾಯವನ್ನ ಹೇಳ್ತಾರೆ. 2024 ಮಧ್ಯಪ್ರದೇಶದಲ್ಲಿ 13 ವರ್ಷದ ಸಣ್ಣ ಹುಡುಗನೊಬ್ಬ ಅಂಗಳದಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಕುಸಿದು ಬಿದ್ದು ತೀರಿಕೊಳ್ತಾನೆ. ಅಗೇನ್ ಡಾಕ್ಟರ್ಸ್ ಹೇಳ್ತಾರೆ ಹೈ ಡೆಸಿಬಲ್ ಮ್ಯೂಸಿಕ್ ನಿಂದ ಈ ರೀತಿ ಆಗಿದೆ ಅಂತ. 2024 ಆಂಧ್ರ ಪ್ರದೇಶದ ವಿನಯ್ ಅನ್ನುವಂತಹ ವ್ಯಕ್ತಿ ಈ ದಸರಾ ಟೈಮಲ್ಲಿ ಸೌಂಡ್ ಬಾಕ್ಸ್ ನ ಹತ್ತಿರದಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದ. ಈ ಟೈಮಲ್ಲಿ ಹಾರ್ಟ್ ಬೀಟ್ ಸಡನ್ ಆಗಿ ರೈಸ್ ಆಗುತ್ತೆ. ಆತ ಕೂಡ ಅಲ್ಲೇ ತೀರಿಕೊಳ್ತಾನೆ. ಒಡಿಶಾದಲ್ಲಿ 23 ವರ್ಷದ ಯುವಕ ಕೂಡ ಹೈ ಡೆಸಿಬಲ್ ಕಾರಣದಿಂದ ತೀರಿಕೊಳ್ತಾನೆ. ಇವರೆಲ್ಲರೂ ಕೂಡ 30 ವರ್ಷಕ್ಕಿಂತ ಕಡಿಮೆ ಇರೋರು. ಉಜ್ಜಯಿನಿಯ ಡಾಕ್ಟರ್ ಜಿತೇಂದ್ರ ಶರ್ಮಾ ಹೇಳೋ ಪ್ರಕಾರ ಈ ಹೈ ಡೆಸಿಬಲ್ ಡಿಜೆ ಮ್ಯೂಸಿಕ್ಗಳು ರಕ್ತದ ಒತ್ತಡವನ್ನ ಜಾಸ್ತಿ ಮಾಡುತ್ತದಂತೆ. ಈ ಕಾರಣದಿಂದ ಹೃದಯಾಘಾತ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ವಾಟ್, ಎಲ್ಲದನ್ನ ಬಿಟ್ಟು ಕೂತ್ಕೋ ಅಂತ ಹೇಳ್ತಿದೀಯಾ? ನಮ್ಗೆ ಎಂಜಾಯ್ ಮಾಡಬೇಕು ಅಂತ ಕೇಳಬೇಕು ಅನಿಸ್ತಿದೆ ಅಲ್ವಾ? ಒಂಥರ ನೀವು ಹೇಳೋದು ಕರೆಕ್ಟ್. ಬಟ್ ಒಂದ್ಸಲ ನಿಮ್ ಮೆಹಂದಿ ಪಾರ್ಟಿಯಲ್ಲಿ ಅಜ್ಜಿ ಹೇಳ್ತಾ ಇದ್ದಿದ್ದು ಸೌಂಡ್ ಕಮ್ಮಿ ಇಡಿ, ಎದೆಗೆ ಬಂದು ಹೊಡೆದ ಹಾಗೆ ಆಗ್ತಾ ಇದೆ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಅಂಡ್ ನಿಮ್ ಫ್ರೆಂಡ್ಸ್ ಹೇಳ್ತಾ ಇದ್ದಿದ್ದು ಸೌಂಡ್ ತುಂಬಾ ಜಾಸ್ತಿ ಆಯ್ತು, ಹಾರ್ಟ್ ಒಳಗಡೆ ಬಂದು ಬಡ್ದ ಹಾಗೆ ಆಗ್ತಾ ಇದೆ ಅಂತ.
ಎಸ್, ಇದಕ್ಕೆಲ್ಲ ರೀಸನ್ ಕಾಂತಾರ ಹಾಗೆ ಹೀಗೆ ಅಂತ ಹೇಳ್ಬೋದು. ಆದ್ರೆ ಸಡನ್ ಆಗಿ ಮದುವೆ ಆಗೋ ಹುಡುಗಿ ಕೊಲಾಪ್ಸ್ ಆಗ್ತಾಳೆ ಅಂದ್ರೆ ಅದಕ್ಕೂ ಕಾಂತಾರ ಮೂವಿನೇ ಕಾರಣನ. ಮಂಗಳೂರಲ್ಲಿ 2 ವರ್ಷದ ಹಿಂದೆ ಹುಡುಗಿಯ ತಂದೆ ಈ ಸೌಂಡ್ಗೆ ಕೊಲಾಪ್ಸ್ ಆಗಿದ್ದಾರೆ. ಇದಕ್ಕೂ ಕಾಂತಾರ ರೀಸನ್ ಆಗುತ್ತಾ? ವೆಲ್, ಒಬ್ರು ಡಾಕ್ಟರ್ ಹೇಳಿದ ಮಾತಿದು. ತುಂಬಾ ಜನ ಇಂತಹ ಇನ್ಸಿಡೆಂಟ್ಗಳಿಗೆ ರೀಸನ್ ಬೇರೆ ಬೇರೆ ಹೇಳ್ತಾರೆ, ಆದ್ರೆ ಕಣ್ಣ ಎದುರಲ್ಲೇ ಅದಕ್ಕೆ ರೀಸನ್ ಏನು ಅಂತ ಇರುತ್ತೆ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ನೋಡಿ, ಈ ಲೌಡ್ ಸೌಂಡ್ ನಿಂದ ನೇರವಾಗಿ ಯಾರಿಗೂ ಕೂಡ ಸಮಸ್ಯೆ ಇಲ್ಲ ಅಂತ ಎಲ್ಲಾ ರಿಪೋರ್ಟ್ಗಳು ಹೇಳುತ್ತೆ. ಆದ್ರೆ ಸಣ್ಣ ಸಣ್ಣ ಸಮಸ್ಯೆ ಇದ್ರೂ ಕೂಡ ದೊಡ್ಡ ದುರಂತಕ್ಕೆ ಕಾರಣ ಆಗುವಂತಹ ಚಾನ್ಸಸ್ ಇದೆ. ಇದರ ಬಗ್ಗೆ ಇರುವಂತಹ ರೆಫರೆನ್ಸ್ಗಳ ಪ್ರತಿಯೊಂದು ಲಿಂಕ್ಗಳನ್ನ ಹಾಕಿರ್ತೀನಿ. ಯಾರಾದ್ರೂ ಇದರ ಸ್ಪೆಷಲಿಸ್ಟ್ ಇದ್ರೆ ಸಣ್ಣ ಎಕ್ಸ್ಪ್ಲನೇಷನ್ ಅನ್ನ ಜನರಿಗೆ ಅರ್ಥ ಆಗೋ ರೀತಿ ಕಮೆಂಟ್ ಮಾಡಿ, ಖಂಡಿತವಾಗಿ ಪಿನ್ ಮಾಡ್ತೇವೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸಿಗೋಣ ಮತ್ತೆ. ಸಿ ಯು ಸೂನ್.